ಹಾಯ್ ಸ್ನೇಹಿತರೆ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಜೆ ಮಾಡಿ ಬ್ಲಾಗನ್ನ ಶುರು ಮಾಡಾಕತ್ತೀನಿ. ಬಿಸಿ ಬಿಸಿ ಆಗಿರುವಂಥ ಚಾ ಜೊತೆಗೆ ಅದ್ರ ಜೊತೆಗೆ ಒಂದು 4 ಬಿಸ್ಕೆಟ್ ತಿಂದ್ರಾದ್ರು ಆರಾಮಂತ ಅನ್ನಿಸ್ತೈತ್ರಿ. ಹಾಲು ತೊಗೊಂಬಂದಿದ್ರು ಮಕ್ಕಳು, ಅದ್ರಾಗ ಒಂದು ಸ್ವಲ್ಪ ಚಾ ಮಾಡಿ ಒಂದು ಸ್ವಲ್ಪ ಹಾಲು ಕಾಸಿನಿ. ಬರೀ ಬ್ಲಾಗನ್ನು ಶುರು ಮಾಡೋಣ. ಕೊನೆವರೆಗೂ ನೋಡಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಹಾಗೆ ನೋಡ್ರಿ, ಅಮಾವಾಸ್ಯೆ ದಿನದ ಬ್ಲಾಗ್ ಇದಾಗಿರ್ತೈತಿ. ದೇವ್ರ ಪೂಜೆ ಇಷ್ಟ ನೋಡ್ರಿ ನಮ್ಮದು. ಇವಾಗ ನೋಡ್ರಿ, ಲಿಮಿಟೆಡ್ ಸ್ಟಾಕ್ ಅದಾವ. ಯಾರಿಗುಂಟು ಯಾರಿಗಿಲ್ಲ ಅನ್ನೋ ತರ ಸಿಗ್ತಾವ. ಬೇಗ ಬೇಗ ಬುಕಿಂಗ್ ಮಾಡ್ಕೋರಿ. 15 ಸೆಟ್ ತರಿಸಿದ್ದೆ, ಆಲ್ರೆಡಿ 10 ಸೆಟ್ ಖಾಲಿ. ಅದು ಇನ್ನ 5 ಸೆಟ್ ಉಳ್ದಾವ. ಬೇಗ ಬೇಗ ಬುಕಿಂಗ್ ಮಾಡ್ಕೋರಿ. ಒಳ್ಳೆ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ. ನಾನು ಕೊಡುವಂತ ಪ್ರೈಸ್ಗೆ ತಗೊಂಡವ್ರಿಗೆ ಖುಷಿ ಆಗ್ಬಿಡುತ್ತಾ. ಈಗ ಇನ್ನೂ ಒಂದು ಬುಕಿಂಗ್ ಆಯಿತು, ಅದನ್ನು ಕೂಡ ಇವಾಗ ಅಡ್ರೆಸ್ ಬರ್ದೀನಿ. ಅಡ್ರೆಸ್ ಬರ್ದು ಪ್ಯಾಕ್ ಮಾಡಕತ್ತೀನಿ. ಚೆನ್ನಾಗಿ ಬರ್ತಾವ್ರಿ. ಯಾಕಂದ್ರೆ ನಾನು ಇವಾಗ ಖುದ್ದಾಗಿ ವೇರ್ ಮಾಡ್ತಾ ಇದ್ದೀನಿ. ನಾ ಹಾಕೊಂಡಿದ್ ನೀವು ಡೈಲಿ ವಿಡಿಯೋದಾಗ ಅದೆಲ್ಲ ನೋಡ್ತೀರಿ. ನಾನು ಜಳಕ ಮಾಡಾಗ ಅದ್ರಾಗ ಒಟ್ಟ ಬಿಚ್ಚಿಡಂಗಿಲ್ಲ. ಡೈಲಿ ಯೂಸ್ ಮಾಡ್ತೀನಿ. ಚೆನ್ನಾಗಿ ಬಾಳಿಕೆ ಬರಕತ್ತಾವ. ನಾನು ಹಾಕೊಂಡು ಎಷ್ಟೋ ಫಂಕ್ಷನ್ಗಳು ಮಾಡಿದ್ದೀನಿ. ನಾ ಕೊಟ್ಟಿರೋಂಥ ಅಮೌಂಟ್ ನಮ್ಗೆ ರಿಟರ್ನ್ ಬಂತಂತಾನೆ ನಾ ಅನ್ಕೋತೀನಿ. ಬಂಗಾರದ ರೇಟ್ ಸದ್ಯಕ್ಕೆ 1.5 ಲಕ್ಷಕ್ಕೆ ಹೊಂಟೈತ್ರಿ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೊದಲೆಲ್ಲ ತೊಗೊಂಡಿಟ್ಟಿದ್ವಿ ಅಂದ್ರೆ ಪರವಾಗಿಲ್ಲ. ಈಗ ಕೊಂಡು ಹಾಕೋಬೇಕಂದ್ರ ಭಾಳ ಇದೇ ಐತ್ರಿ ಪರಿಸ್ಥಿತಿ. ಇಂಥ ಹಾಕೊಂಡ್ರೆ ಯಾರು ನಮ್ಗೇನು ಬ್ಯಾಡ ಅಂತಾರ, ಫಂಕ್ಷನಿಗೆ ಬರಬೇಡ ಅಂತಾರ, ಎಲ್ಲಿಗೆ ಹೋಗ್ಬೇಡ ಬರಬೇಡ ಇದನ್ಯಾಕ ಹಾಕೊಂಡು ಅಂತ ಕೇಳೋರು ಇದ್ದಾರ. ಬಂಗಾರ ಇದ್ದವ್ರೆ ನನ್ನ ಹತ್ರ ಜಾಸ್ತಿ ತಗೊಳಕತ್ತಾರ. ಇಲ್ದೆ ಹೋಗಿ ಬರ್ಬೇಕಂತಂದ್ರ ನಿಮ್ದು ಮಂಗಲೆ ಸೂತ್ರ ಸರ ನಮ್ಗೆ ಭಾಳ ಇಷ್ಟ ಆಗ್ಯಾವ್ರಿ, ಅದಕ್ಕೆ ತಗೊಳಕತ್ತೀವಿ ಅಂತೇಳಿ ನನಗೆ ಒಳ್ಳೊಳ್ಳೆ ಫೀಡ್ಬ್ಯಾಕ್. ಥ್ಯಾಂಕ್ ಯು ಎಲ್ಲರಿಗೂ, ಯಾರ್ಯಾರೆಲ್ಲ ನಂಗೆ ತಗೊಂಡು ಸಪೋರ್ಟ್ ಮಾಡಕತ್ತೀರಿ. ಸೊ ಇದು ಲಾಂಗ್ ಚೈನ್ ರೀ. ಸೆಪ್ರೇಟ್ ಬೇಕಂದ್ರೂ ಸಿಗ್ತಾವ. ನೀವು ಸೆಟ್ ತಗೊಂಡ್ರೆ ನಿಮ್ಗೆ ವರ್ತ್ ಆಗುತ್ತಾ. ನೋಡ್ರಿ, ಮೊನ್ನೆ ಒಂದು ಮೆಟ್ರೋ ತಗೊಂಡ್ ಬಂದಿದ್ದೆ. ಎಲ್ಲ ಆರ್ಡರ್ ಆಗ್ಯಾವ ಅಂತ ಹೇಳಿದ್ನಲ್ಲಿ ನಿಮ್ಗೆ. ಸೊ ಶೂದದ ಬಬಲ್ಸ್ ತಿಂದ್ರಿ. ಇದು ಪ್ಯಾಕ್ ಮಾಡ್ತೀನಿ. ಮತ್ತ ಕೆಲವೊಬ್ರು ಏನಂತಂದ್ರ ಸುಮ್ನೆ ಯಾವ ಆರ್ಡರ್ ಆಗ್ದೇನೆ ಆಗ್ಯಾವಂತ ಹೇಳ್ತೀನಂತ ಹುಚ್ಚಿರ್ತೇನ್ರಿ ನನಗೆ ಆ ಥರ ಹೇಳೋದಿಕ್ಕ. ಆ ಥರ ಹೇಳಿದ್ರೆ ನನಗೆ ಏನ್ ಸಿಗುತ್ತೆ. ಕೆಲವೊಬ್ರು ಇರ್ತಾರ, ಹೆಂಗ್ ಥಿಂಕ್ ಮಾಡ್ತಾರೋ ಹೆಂಗ್ ಬಿಡ್ತಾರೋ. ಅಯ್ಯೋ ದೇವ್ರೆ, ಮಂದಿಗೆ ಎಲ್ಲ ಹೆಂಗೋ ಇರ್ತಾರೆ ಒಬ್ಬರು. ಮತ್ತೆ ಏನ್ ಮಾಡ್ಬೇಕ್ರಿ. ಬಬಲ್ಸ್ ಹೊಡೆದಿರ ಕುತ್ಕೊಂಡು ಯಾವಾಗ ಮತ್ತಿದ್ರ ಒಂದು ಅರ್ಧ ಕಮ್ಮಿ. ಇಷ್ಟೆಲ್ಲ ಪ್ಯಾಕಿಂಗ್ ಮಾಡಿ ಇಷ್ಟೆಲ್ಲ ಬರುದು ಬ್ಲಾಗ್ದೊಳಗೆಲ್ಲ ನಾನು ಶೇರ್ ಮಾಡ್ತೀನಿ ನಮ್ಮ ಡೈಲಿ ರೂಟೀನನ್ನ. ಇಷ್ಟಿದ್ರು ಯಾರಿಗೆ ನಾವು ಸಾಕ್ಷಿ ಸಮೇತ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಜಿಗಿಟ್ಬಿಟ್ಟಿತ್ತ ಏನ್ ಮಾಡಿದ್ರೆ ಜಿಗಿಟ್ಬಿಟ್ಟಿ ತಗೊಂಡು ಅಲ್ಲೇ ಕಾಯಿ ಬಿ ನೈಕೆಲ್ಲ ಮತ್ತೆ ಅಲ್ಲೇ ಕಿಟ್ರಿದ್ರ ತಗೋದಿದ್ರೆ ಏನು ಮುಟ್ಟಬೇಡ್ರಿ ಅಂತ ಏನಿಲ್ಲ ನಿನಗ. ಅಲ್ಲಿ ಯಾಕಿಟ್ರಿ ಏನೇ ಚೀಸನ್ ತೆಗೆದು ಈ ತರ ಎಲ್ಲ ಪ್ಯಾಕ್ ಮಾಡಿ ಸೇಫ್ಟಿಯಾಗಿ ಹೋಗಿ ಮುಟ್ಟಬೇಕ್ರಿ ನಮ್ ಕಸ್ಟಮರಿಗೆ. ಅದು ಬಬಲ್ಸ್ ಇಂದ ಹಾಕಿದ್ನಿ ಅಂದ್ರೆ ಡಬ್ಬಿಗೂ ಏನ್ ಎಫೆಕ್ಟ್ ಆಗಲ್ಲ. ಅವ್ರು ಯೂಸ್ ಮಾಡಿ ರಿಟರ್ನ್ ಡಬ್ಬಿಯಾಗನೇ ಹಾಕಿಟ್ರ ಪರವಾಗಿಲ್ರಿ. ಅವ್ರಿಗೂ ಒಂದ್ ಇದು ಅಂತ ಅನಿಸ್ತೈತಿ. ಇದ್ರ ಡಬ್ಬಿಯಾಗ ಇದನ್ನ ಇಟ್ಬಿಟ್ರೆ ಅವ್ರಿಗೂ ನೀಟಾಗಿ ಎಲ್ಲಿಗಾರ ಹೋದ್ನೆ ಹಾಕೊಂಡು ಹೋಗ್ಬೋದು. ಪ್ಯಾಕ್ ಮಾಡಾಕತ್ತಿ ನೋಡ್ರಿ. ಇದಕ್ಕಿನ್ನ ಸಣ್ಣ ಸಿಗ್ತಾವಲ್ಲ ಅಂತ ನೋಡತ್ತೀನ್ರಿ. ಮೊನ್ನೆ ಹೋದಾಗ ಇದ್ದಿದ್ದಿಲ್ಲ. ಇದೇ ಲಾಸ್ಟ್ ಸೈಜ್ ಅಂತ ಅಂಗಡ್ಯಾಗ ಬ್ಯಾಗ ಎಂಡ್ಯಾಗ ನನಗ ಗೊತ್ತಿಲ್ಲ. ಹೋಗಿ ಕೇಳ್ಬೇಕು ಮಾಡ್ಬೇಕು ಅಂತಂದ್ರ ಏನ್ ಮಾಡೋದು, ಪರವಾಗಿಲ್ಲ. ಮತ್ತೆ ಸ್ಟೆಪ್ಲರ್ ಒಳಗೆ ಬಿಟ್ಟಿದ್ದೆ ಇದಕ್ಕ. ಮನ್ಯಾಗ ಇಟ್ಕೊಂಡ ಏನಾರ ಒಂದ್ ಮಾಡೋದ್ರಿ, ಹೌದಿಲ್ರಿ.
ಆಯ್ತು ನೋಡ್ರಿ, ಪ್ಯಾಕಿಂಗ್ ಆಯ್ತು. ಇನ್ನ ಇಲ್ಲೇ ಕುತ್ಕೊಂಡು ಚಾ ಬಿಸ್ಕಿಟ್ ತಿಂದ್ವಿ, ಸಕ್ಕರೆ ಆಗಿದ್ದು ಬೆಲ್ಲ ಚಾ ಮಾಡಿವಿ. ಇಲ್ಲೇ ಕೂತು ಮತ್ತೆ ಆರ್ಡರ್ ಆಗನ ಅಮೌಂಟ್ ಬರೋಣ ಅಡ್ರೆಸ್ ಕಳಿಸಿದ್ರು. ಇಮಿಡಿಯೇಟ್ಲಿ ಪ್ಯಾಕ್ ಮಾಡ್ಬಿಡ್ತೀನಿ. ನನಗೂ ಆ ಕಡೆ ಈ ಕಡೆ ಕೆಲಸ ಇರ್ತಾವು, ಮೆಸೇಜ್ಗಳು ಬರ್ತಾವು, ಫೋಟೋ ಎಲ್ಲ ಅವ್ರಿಗೆ ಶೇರ್ ಮಾಡ್ತೀನಿ. ಅವ್ರ ಫೋಟೋ ಕಳಿಸ್ತಾರೆ, ಸ್ಕ್ರೀನ್ ಶಾಟ್ ತೆಗೆದು ಡ್ರೆಸ್ಸಿಂದು, ನೈಟಿದು, ಸೀರೆಗಳದು, ತಾಳೆ ಸರದ್ದು ಕನ್ಫ್ಯೂಸ್ ಆಗಿಬಿಡ್ತಾರೆ. ಏನೇ ಕೆಲಸ ಇದ್ರೂ ಕೂಡ ಇಂಪಾರ್ಟೆಂಟ್ ಇದ್ರು ಒಂದು 5 ನಿಮಿಷ ಹೆಚ್ಚು ಕಮ್ಮಿ ಬೇರೆ ಕೆಲಸ ಸ್ಟಾಪ್ ಮಾಡಿ ಇದು ಪ್ಯಾಕ್ ಮಾಡಿಟ್ಟು, ಇದನ್ನ ಯಾರು ಆರ್ಡರ್ ಮಾಡಿರಲ್ಲ ಅವ್ರಿಗೆ ಇದನ್ನ ಫೋಟೋ ತೆಗೆದು ಕಳಿಸ್ಬಿಡ್ತೀನಿ ರೀ ಪ್ಯಾಕಿಂಗ್ ಮಾಡಿದ್ದು. ಅಂದ್ರೆ ಅವ್ರು ಏನಾದ್ರು ನನಗೆ ಎಂಕ್ವೈರಿ ಮಾಡ್ತಾರಲ್ಲ, ಏನ ಬಂದಿಲ್ಲಕ್ಕ ನೋಡ್ರಿ ಅಂತ ಅಂದ್ಮ್ಯಾಗ ಅವ್ರ ಮೆಸೇಜ್ ಹಾಕಿರ್ತಾರಲ್ಲ, ಓ ಇದು ಇವ್ರಂದು ಇವ್ರು ಆರ್ಡರ್ ಮಾಡಿದ್ದು ಅಂತ ನನಗೆ ಗೊತ್ತಾಗುತ್ತೆ. ಇರ್ಲಿಕ್ಕಂದ್ರ ಹೆಂಗ ತಿಳ್ಕೊಬೇಕು ಹೇಳ್ರಿ. ಸೊ ಹಾಗಾಗಿ ಓಕೆ, ಈಗ ನೆಕ್ಸ್ಟ್ ಕೆಲಸ ನೋಡೋಣ. ಅವ್ವ ಮಾಡಿ ತಿಪ್ರಿಕೆ ಕೊಟ್ಟು ಕಳಿಸಿದ್ ನೋಡ್ರಿ, ಅವ್ನು ಹಂಗೆ ಇಟ್ಟಿದ್ದೆ. ಇವತ್ತು ನಾಳೆ ಅನ್ನೋದ್ರಾಗ ಆಗಲೇ ಇಲ್ಲ ಅಭಿನಯ ಮಾಡೋದು. ಈಗ ಮಾಡಿ ನೋಡ್ರಿ. ಮಕ್ಳಿಗೆ ಈಗ 2 ಬ್ಯಾಚ್ ಹಾಕಿನಿ, ಅದಕ್ಕೆ ಕೊಡ್ತೀನಿ ರೀ. ಬಜ್ಜಿ ಉಂಡು ಮ್ಯಾಗ ಅನ್ನ ಸಾರ ಉಣ್ಣಲಕ್ಕ. ಈಗ ಬಿಸಿ ರೊಟ್ಟಿ ಮಾಡೀನಿ, ರೊಟ್ಟಿರ ಉಣ್ಣಲಕ್ಕ. ನೋಡೋದು ಮಜ್ಜಿ ಚಪಾತಿ ಇದಾವ, 2 ಚಪಾತಿರ ಉಣ್ಣಲಕ್ಕ. ಇಷ್ಟು ಮಾಡೀನಿ. ಪಿಲ್ಲು ಇದು ಕೂಡ ಸಾಸ್, ತಿಪ್ರಿಕೆ ಬಜ್ಜಿ ಕೂಡ ಸಾಸ್. ಸಣ್ಣ ಸಣ್ಣವ್ರು ಇದ್ದಾಗ ನಮ್ಮ ಮಮ್ಮಿ ಮಾಡ್ತಿದ್ರಿ, ಬಿಸಿ ಬಿಸಿ ಅಲ್ಲೇ ಮುಂದೆ ಕುಂದಿಸ್ ಕೊಟ್ಬಿಡಕ್ಕೆ ಮಸ್ತ್. ಅವ್ರು ಸಾಸ್ ಪಾಸ್ ಏನು ಇರ್ತಿದ್ದಿಲ್ಲ ನಾವು ಸಣ್ಣವ್ರು ಇದ್ದಾಗ. ಸಾಸ್ ಮತ್ತ ಈ ಬಜ್ಜಿ ಸ್ನ್ಯಾಕ್ಸ್ ಕೂಡ ಎಲ್ಲ ಸಾಕ್ಸ್ ತಿಂತಿದ್ದಿಲ್ಲ ನಾವು. ಸೂಸ್ಲಾ, ಉಪ್ಪಿಟ್ಟು, ಪಡ್ಡು, ದಾಸೆ ಇಂಥವೆಲ್ಲ ಮಾಡ್ತಿದ್ವಿ. ಅದ್ರ ಕೂಡ ಚಟ್ನಿ ಇರ್ತಿತ್ತು. ಬಿಸಿ ರೊಟ್ಟಿ ಚಪಾತಿ ಮಾಡೋದ್ ಬಿಟ್ಟೆ ನಾವು ಹುಂಚಿಕಾಯಿ ಹಿಂಡಿ, ಉಪ್ಪಿನಕಾಯಿ, ಒಂದು ಸ್ವಲ್ಪ ತುಪ್ಪ, ಇದು ಚಟ್ನಿ, ಮೊಸರು ಹಿಂಗೆಲ್ಲ ತಿಂತಿದ್ದೀವಿ ನಾವು. ಬಿಸಿ ಬಿಸಿ ಬಜ್ಜಿ सास जते मग ते फड वाणी झालेत. फड उभ्या झाला हिट ಅಲೆ ಪಪ್ಪ ಕರೆಕ್ಟ್ ಟೈಮ್ ಅಲ್ಲ ನೋಡ್ರಿ, ಕರೆಕ್ಟ್ ಟೈಮಿಗೆ ಬಂದ್ರು. ಆಹಾ, ಈ ಜನ್ಮವೇ ಐತೆ ಗಾಣಕಿ. ರೆಸಿಪಿ ಏನು ಶೇರ್ ಮಾಡಿದೆ, ರೆಸಿಪಿದೆಲ್ಲ ಶೇರ್ ಮಾಡ್ಕೊತ ಕೂತ್ರಿ ನಾ ಲೇಟ್ ಆಗೈತು. ಕರೆಕ್ಟ್ ಟೈಮಿಗೆ ಬಂದ್ರೆ ಯಜಮಾನ್ರು. ಸೊ ಊಟಕ್ಕೆ ಏನೇನೈತೆ ಅಂತ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ರುಟೀನ್ ಇದ್ರೊಳಗೆ ಆ್ಯಡ್ ಮಾಡಾಕತ್ತಿ ನೋಡ್ರಿ. ಅಪ್ಪ ಮಗಂದು ಇನ್ನೂ ನಿದ್ದೆ ಎದ್ದಾಡ್ರಪ್ಪ ಅಂದ್ರೆ ಇನ್ನ ಉಳ್ಳಾಡಕತ್ತಾರ್ರಿ. ಇವೆಲ್ಲ ಚೇಂಜ್ ಮಾಡ್ದೇವು ಜಾಗ ಎಲ್ಲ. ನಮ್ಮ ಯಜಮಾನ್ರ ಕಾಲಿಗೆ ಈ ಥರ ಆಗಿದ್ದವ್ರಿ. ಇದಕ್ಕೇನಾದ್ರೂ ಸಜೆಷನ್ ಇದ್ರೆ ಹೇಳ್ರಿ ಫ್ರೆಂಡ್ಸ. ಇಲ್ಲೆಲ್ಲ ಕಪ್ಪಾಗೆ ನೋಡ್ರಿ. ಇದಕ್ಕೇನಂತಾರೆ ಏನೋ ಹಾಸ್ಪಿಟಲಿಗೆ ಹೋಗಿ ತೋರ್ಸ್ಕೊಂಬರ್ರಿ ಅಂದ್ರೂ ಕೇರ್ ಮಾಡ್ಕೊಳಲ್ಲ. ಎಲ್ಲದಕ್ಕೂ ಹಿಂಗೆ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್. ಒಂದಲ್ಲ 2 ಕಾಲಿಗೂ ಇದೇ ಥರ ಆಗೈತಿ ನೋಡ್ರಿ. ಈ ಥರ ಎಲ್ಲ ನೋಡ್ರಿ. ಇಲ್ಲಿ ಮತ್ತು ಇಲ್ಲಿನೂ ಹಂಗೆ ಆಗೈತಿ, ಈ ಕಾಲಿಗೂ ಹಂಗೆ ಆಗೈತಿ. ಸಣ್ಣ ಹುಡುಗರ ನಾವ ಕೇರ್ ಮಾಡ್ಬೋದು. ಈ ದೊಡ್ಡ ಹುಡುಗರಿಗೆ ಏನು ಮಾಡ್ಬೇಕು ನೋಡ್ರಿ. ನಡೀರಿ ಅಂದ್ರೆ ಬರೋಕ್ಕೆ ತಯಾರಿಲ್ಲ. ಏನೂ ಆಗಲ್ಲ ಅಂತಾರ. ಸುಬ್ಬ, ಹಳೆ ಸುಬ್ಬ ಹೇಳ, ಎದ್ದೇಳು. ಸಾಲಿಗೆ ಗೊತ್ತಾಗುತ್ತಾ, ರಿಕ್ಷಾ ಬಂದ್ಮೇಲೆ ಓಡಾಡ್ತಿ ಹಿಂದಗಡಿ ನೀನು. ಹೇಳ ನೋಡ. ಇವತ್ತು ಸೋಮವಾರ ರೀ. ಯಜಮಾನ್ರದ್ದು ಅಂಗಡಿ ಸುಟ್ಟಿ ಇರುತ್ತೆ. ಯಜಮಾನ್ರದ್ದು ಅಂಗಡಿ ಅಂದ್ರೆ ಮತ್ತೊಬ್ಬ ತಿಳ್ಕೊಬೇಡ್ರಿ, ಅವ್ರು ಕೆಲಸ ಮಾಡೋ ಅಂಗಡಿ. ಶಾರ್ಟ್ನಾಗ ಹೇಳ್ಕೋದೆ, ಮತ್ತೊಬ್ಬರು ಕಮೆಂಟ್ ಆಗ್ತಿರ್ತೀರಿ, ಅದಕ್ಕೆ ಮತ್ತೆ ಅಡ್ವಾನ್ಸ್ ಆಗಿ ಹೇಳಿದ್ರೆ ಆಯ್ತಂತೇಳಿ. ಅವ್ರು ಕೆಲಸ ಮಾಡೋ ಅಂಗಡಿ ಸುಟ್ಟಿರಿ. ಹಾಗಾಗಿ ಒಂಚೂರು ನಿರಾಳ ಅಂತ ಅನಿಸ್ತದ. ಮಕ್ಕಳದು 11:30 ಐತಿ ಸ್ಕೂಲ್. ಹಾಗಾಗಿ
ಆರಾಮ್ಸೆ ಮಾಡೋದು ನೋಡ್ರಿ ಇವತ್ತು. ನೀರು ಕಾಯ್ದವ್ರಿ ಹೇಳಿ ನೋಡ ರೀ. ಹೈ ಇಲ್ಲಿ ಹೋಗಲ್ತಿಕ್ ಹೋಗು. ಒಟ್ಟ ಅವ್ರಪ್ಪನ ಮಗರಿಗೆ ಅವ್ರಪ್ಪಂದು ಅವ್ರಪ್ಪನ ಮುಂದೆ ಆಯ್ತಾ ಹೋಗವಿಂದ ಈಗ ಎದ್ರತಿ ಪಿಲ್ಯ ಹೇಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ. ಲಗುಟ್ ನಾಷ್ಟ ಮಾಡಿ. ಸ್ನೇಹ ಏನ್ ವಾಸ್ತಿ ಬರುತ್ತದ? ಲಗುಟ್ ನಾಷ್ಟ ಮಾಡಿದ್ರು ತನಗಾಗುತ್ರಿ. ಇವ್ರ ಸಂಬಂಧ ಅದು ಮಾಡಕ್ ಆಗತ್ತೆ. ಇವ್ರ ಎದ್ ಮ್ಯಾಗನೆ ನಾ ಮಾಡಾಕಿ. ಅಯ್ಯವ್ವ ಹಾಕ್ಲಿಕ್ಕೆ ಹೋಗಿಲ್ಲ ನೋಡ್ರಿ. ಡೈಲಿ ರೂಟೀನ್ ಇತ್ತು ನೋಡ್ರಿ. ಅವ್ರದ್ದು ಕೆಲ್ಸಕ್ಕೆ ಹೋಗೋ ಡ್ಯೂಟಿ ಐತಂದ್ರೆ ನಾವು ಟೈಮ್ ಪಟ್ ಮಾಡ್ತೀವಿ. ಸ್ವಲ್ಪ ಮಕ್ಕಳು ಸಾಲಿ ಇವ್ರದ್ದು ಸುಟ್ಟಿ ಅಂತ ಅನ್ಸಿದ್ರ ರೇವರ ಮಕ್ಕಳು ಸಾಲಿ ಸುಟ್ಟಿ ಇರ್ತ. ಬಟ್ ನಮ್ಗ ನಿವಾಂತ ಮಾಡಕ್ ಆಗಲ್ಲ. ಯಾಕಂದ್ರೆ ಯಜಮಾನ್ರ ದುಕಾನ್ ಚಾಲು ಇರುತ್ತ. ಸೋಮವಾರ ದಿನ ಮಕ್ಕಳು ಸಾಲಿ ಇದ್ರು ಅವ್ರು 11ವರೆಗೆ ಹೋಗ್ತಾರಲ್ಲ, ಹಂಗಾಗಿ ಇವ್ರು ಸುಟ್ಟಿ ಇರ್ತ. ಸ್ವಲ್ಪ ಲೇಟಾಗಿದ್ರು ಪರವಾಗಿಲ್ಲ. ಟೈಮ್ ಬೇರೆ ಊಟಕ್ಕೆ ಬರಕತ್ತಾವ ಬರೇ ಬರೇ. ನೀಕದು ಏನ ಇದನ್ ಮಾಡ್ತೀನಲ್ಲ. ಬಚ್ಚಲ ಗಿಚ್ಚಲ ಯಾರು ತಿಕ್ಕೋರು? ಸಣ್ಣ ಸಣ್ಣ ತಿಕ್ಕೋರು ತಿಕ್ತೀರಿ? ಒಂದಿನ ತಿಕ್ತೀರಿ? ಇರ್ಲಿ ತೋಡ ಇರ್ಲಿ ತೋಡ. ಓಕೆ ಫ್ರೆಂಡ್ಸ, ಇನ್ನ ಕುಸ್ ಕ್ಯಾಮ್ ಹಂಗ ಈಗ ನೋಡ್ರಿ. ಮನೆಯೊಳಗೆ ಹೆಣ್ಮಕ್ಳು ಚಂತನೇ ಅಟ್ಟೆ ಕೆಲಸ ಮಾಡ್ರಿ. ಏನೂ ಇಲ್ಲ. ಒಂದಿನ ಬಿಟ್ಟು ಕುಂದ್ರಿ, ಆವಾಗ ಗೊತ್ತಾಗುತ್ತೆ. ಟಾಯ್ಲೆಟ್ 2 ದಿನ ಬಿಟ್ಟು 3 ದಿನ ತಿಕ್ಕಿಲ್ಲ ಅಂದ್ರೆ ಎಂಥ ಹೊಲಸಾಗಿರ್ತೈತ್ರಿ ಫ್ರೆಂಡ್ಸ್. ಅದು ನಿಂಪಣೆ ಆಗಂಗಿಲ್ಲ. ಮೊದಲು ಇವ್ರಿಗೆ ಹೊಟ್ಟಿಗೆ ಹಾಕಿ ಬುತ್ತಿ ಮಾಡಿ, ಆಮೇಲೆ ಸಂಡಸ್ ತಿಕ್ಕಿ ಬಚ್ಚಲ ತಿಕ್ಕಿ ಇಷ್ಟು ಬಗೆನ ಬಂಡೆ ಇದ್ರೆ ಅದಿಷ್ಟು ಕೆಲಸ ನೋಡ್ಕೊಂಡು ಮೈ ತಕ್ಕೊಂಡೆ ಅಂದ್ರೆ ಕಡಿಗಾಗುತ್ತಾ. ಅದಾದ್ಮೇಲೆ ಮತ್ತೆ ಪೋಸ್ಟಿಗೆ ಹೋಗ್ಬೇಕು. ಎಷ್ಟಕ್ಕೊಂದು ಆರ್ಡ್ರ್ ಬಂದಿರ್ತಾವ, ಅದನ್ನ ಹಾಕಿ ಬರ್ಬೇಕು. ಅದನ್ನ ಹಾಕಿ ಬಂದು ಪುರ್ಸತ್ಕಿಲ್ಲಾರ್ದ ವಿಡಿಯೋ ಮಾಡ್ಕೋಬೇಕು. ಮತ್ತು ಕಾಲ್ಸ್ಗಳು ಅಟೆಂಡ್ ಮಾಡ್ಬೇಕು. ವಾಟ್ಸಪ್ದೊಳಗೆ ಫೋಟೋ ಕಳಿಸ್ತಿರ್ತಾರೆ, ಅದು ಬೇಕ್ರಿ ಇದು ಬೇಕ್ರಿ, ಅದು ಕಲರ್ ತೋರಿಸ್ರಿ ಇದ್ರ ಕಲರ್ ತೋರಿಸ್ರಿ ಅಂದು ಅದನ್ನೆಲ್ಲ ಹಾಕ್ಬೇಕು. ಒಂದು ಇಡೀ ದಿನ ಹೆಂಗೆ ಹೋಗುತ್ತೆ ಅನ್ನೋದು ನನಗೆ ಒಟ್ಟ ಟೈಮನೇ ಗೊತ್ತಾಗಂಗಿಲ್ರಿ. ಆ ಥರ ಆಗುತ್ತೆ. ಬಿಡೋಕ್ಕೂ ಬರಲ್ಲ. ಕಸ್ಟಮರ್ ಕಾಲ್ ಬರ್ತಾವ, ಅದನ್ನೆಲ್ಲ ಅಟೆಂಡ್ ಮಾಡ್ಬೇಕು. ಅದ್ರಾಗ ಒಬ್ಬೊಬ್ರು ನೀಟಾಗಿ ಮಾತಾಡೋರು ಇರ್ತಾರ, ಒಬ್ಬೊಬ್ರು ತಲೆ ತಿನ್ನೋರು ಇರ್ತಾರ, ಒಬ್ಬೊಬ್ರಂತರೂ ಫಾಲ್ತು ಇರ್ತಾವ, ಅವು ಹಚ್ತಾವ. ಈಗ ಹೆಣ್ಮಕ್ಳು ನಾವು ಫೋನ್ ನಂಬರ್ ಸೋಷಿಯಲ್ ಮೀಡಿಯಾದಾಗ ಕೊಟ್ಟಿವಂದ ತಕ್ಷಣನೇ ಸುಮ್ಮನೆ ಟೈಮ್ ಪಾಸಿಗೆ ಖಾಲಿ ಕುಂತಿರ್ತಾರ, ಹಚ್ಚಿ ಬಿಡ್ತಾರ. ಹಂಗ ಹಿಂಗ ಮಾತಾಡ್ಕೊತ ಒಂದೊಂದು ಭಾಳ ವಿಕೃತ ಮನಸ್ಸಿನ ಇರ್ತಾವ ನೋಡ್ರಿ. ಸೊ ಅವನ್ನೆಲ್ಲ ಇಗ್ನೋರ್ ಮಾಡಿ ಮತ್ತೆ ನನ್ನ ಕೆಲ್ಸಿಗೆ ನಾನು ಹತ್ತೀನಿ. ಇಲ್ಲಿಕ್ಕಂದ್ರೆ ಮತ್ತೆ ಒಂದು ಇಡೀ ದಿನ ಮೂಡ್ ಆಫ್ ಆಗಿಬಿಡ್ತೈತಿ. ಈ ಸದ್ಯಕ್ಕೆ ಪಿಲ್ಲೆ ಮಾತು ಕೇಳಲಾಗೇನ್ರಿ. ವಿಡಿಯೋ ಕಟ್ ಮಾಡಿದ್ರೆ ಮಾತು ಕೇಳ್ತಾನೆ. ಎದ್ದೇಳ್ತೇನೆ ಇಲ್ಲಿ. ಈಗ ಲಾಸ್ಟ್ ಹೇಳಕತ್ತೀನಿ. ಪ್ಯಾಂಟ್ ಬಿಚ್ಚಿದೇನು ರಾತ್ರಿ ಹಾಕೊಂಡಿದ್ದು ಹುಚ್ಚೆಲ್ಲ ಒಯ್ದು ಪಚ್ಚ ಒಟ್ಟು ತೊಯ್ಸ್ಕೊಂಡು ಎದ್ದೇಳ. ಏನೇ ಓಕೆ, ಕಟ್ ಮಾಡ್ತೀನಿ ರೀ ವಿಡಿಯೋ. ಮ್ಯಾಗಿರ್ಬೇಕಲ್ಲ ತಗೋ ಸಣ್ಣ ನಾಷ್ಟದು. ಅವಲಕ್ಕಿ ನೋಡ್ರಿ, ಅವಲಕ್ಕಿ ನಾಷ್ಟ ಬಿಸಿ ಅವಲಕ್ಕಿ. ಯಜಮಾನ್ರದ್ದು ಜಳಕ ಆಯಿತು. ಸ್ನೇಹ ಜಳಕ ಮಾಡಿ ಪೂಜೆನೇ ಮಾಡಿದೆ ನೋಡ್ರಿ. ಈ ಥರದ ಕೆಲಸ ಮಕ್ಕಳೇ ಮಾಡ್ಬೇಕ್ರಿ, ಪರವಾಗಿಲ್ಲ, ಕಲಿತಾರ. ನಮಗೂ ಖುಷಿ ಅಂತ ಅನಿಸ್ತದ. ಎಲ್ಲಿದಾರ ಅವ್ರಿಬ್ರು? ಯಾಕ
ಹುಲಿಕ್ಕಿನ ಮಾಡಿ ತರಷ್ಟೊತ್ತಿಗೆ ಎಲ್ಲಿ ಹೋಗ್ಯಾರ ನೋಡ್ರಿ ಅಪ್ಪ ಮಗ. ಸೊ ಈ ಸದ್ಯಕ್ಕೆ ನಾವು ಹಾಕೋತೀವಿ ತಾಟಿಗೆ, ಫೋನ್ ಹಚ್ತೀನಿ ಕೇಳ್ತೀನಿ ಎಲ್ಲದರ ಅಂತೇಳಿ. ಈಗ ಮಕ್ಕಳದು ಬುತ್ತಿ ಗಿತ್ತಿ ಎಲ್ಲ ರೆಡಿ ಐತ್ರಿ. ಸ್ನೇಹ ಆ ಕಡೆ ಹಾಕಿಲಿಟ್ಟಿ ಯಾಕ ಒಜ್ಜಾಗತ್ತಾನ? ಒಂದು ಅವಂದು ಜಿಪ್ ಹರೇನ ಇವಂದು, ಈಕಿಂದು ಜಿಪ್ ಹರೇನ ಅವಂದು. ಒಬ್ರದ್ದು ಆಗನ ಒಬ್ರು ಬರೀ ಕಿತ್ಕೊಂಡ ಬರ್ರಿ. ಹಾಂ ಪೈಲ ನಿಮ್ಮ ಅಪ್ಪ ಲವ್ ಊಟ ಮಾಡ್ಕೊಂಬರವ ಹೇಳಾನೆ. ಅದಾಗ ಏನು ಕುಸ್ತಿ ಹಿಡ್ತೀರಿ ಏನಾದ್ರು ಕೂಡ? ಹಾಂ ಹೊಸ ಹೊಸ ಬ್ಯಾಗ್ ಹಿಂಗೆ ಕಿತ್ಕೊಂಡು ಹರ್ಕೊಂಬಂದ್ರಿ ಹೆಂಗೆ ಮಾವ? ನೀಟ್ ವಾಪರಸಕ್ಕೆ ಬರಲ್ಲ? ನಿಮ್ಮನ್ನು ಮಾಡ್ತೀನಿ, ನಿಮ್ಮನ್ನು ಈ ಸದ್ಯಕ್ಕೆ ನೀವು ದಮ್ ಹಿಡಿರಿ ಜರ. ಈ ನನ್ನ ಮಗನಿಗೆ ಎಷ್ಟು ಸರಿ ಚೈನ್ ಹಾಕ್ಸೊಂಬಂದೈತ್ರಿ. ಈಗ ಅದು ಬ್ಯಾಗ್ ಒಕ್ಕಟ್ಟಿ. ಈಗ ಅವ್ರ ಪಪ್ಪ ಮತ್ತು ಹೊಸದು ತಂದಾನ, ಮತ್ತು ಅದನ್ನಿಟ್ಟು ಇದು ಮಾಡ್ಕೊಂಡು ಬಂದಿದ್ದ. ನೆಟ್ಟಿಗೂ ಅಪ್ರಸದನೇ ಇಲ್ಲ. ಅವನಕಿನ್ನ ಸ್ಟ್ಯಾಂಡರ್ಡ್ ಈಕಿಂದ ಐತ್ರಿ ಬ್ಯಾಗ್. ಈಕಿಂದ ಏನೂ ಆಗೋಲ್ಲ, ಮಸ್ತ್ ಏಕ್ ನಂಬರ್ ಕ್ವಾಲಿಟಿ ಐತತ್ ನಾವು ಅಂದೀವಿ. ಈಗ ಈಕಿಂದೂ ಹಿಂಗೆ ಮಾಡ್ಕೊಂಬಂದ. ಒಟ್ಟು ಹಿಂಗೆ ಕಿತ್ತದ ಹಾಕದ ರೀ ಅದಕ್ಕೆ ಬತ್ತು. ಪಿನ್ನ ಐ ಹಂಗ್ಯಾಕ ಏನು ಪವಾಡ್ ಮಾಡ್ತೀರಪ್ಪ? ಬಾ 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 ಮಕ್ಕಳು ನೀವು. ನೀನು ಸಾವ್ಕಾಶ ಕಿತ್ತಾಡ್ಬೇಕು ಮಾವ, ಕಿತ್ತಾಡಿದ್ರದು ಹೋಗುತ್ತಾ? ಹೆಂಗೆ ಮಾಡ್ತಾರೋ ಮಕ್ಕಳು. ಅದು ಅರ್ಧ ಬರ್ತಾರೆ, ಅರ್ಧ ಬರೋಲ್ತು. ಹೊಸದು ಹಾಕ್ಸ್ಕೊಂಬರ್ಬೇಕು ಇಲ್ಲಿಕ್ಕಂದ್ರೆ. ಇಲ್ಲಿಕ್ಕೆ ಅದನ್ನು ಕಾನೇನೆ ಯೂಸ್ ಮಾಡ್ಬೇಡ ಮಾವ. ನೀ ಅದನ್ನ ಇದ್ರ ಜಿಪ್ ಹಾಕಿ ಬಿಟ್ಬಿಡು. ಅದು ಹೆಂಗೆ ಬಾಯಿ ತೆರೆದು ಹೆಂಗೆ ನೋಡೋದು? ಮೊಸರು ಬಾಯಿ ತೆರೆದಂಗೆ ಆಗುತ್ತದೆ ಬ್ಯಾಗ್ ಅಸೈ. ಈಗ ಗಂಡೊಂದು ಐತ್ರಿ. ಅವ್ರು ಆದರೂ ಸೋಮವಾರ ಸುಟ್ಟಿ. ಇವತ್ತಿಂದ ಏನು ಹಣೆ ಬರ್ ಚಂದಿಲ್ಲ. ಯಾಕಂದ್ರೆ ಸುಟ್ಟಿ ಇದ್ರೂ ನಾಷ್ಟ ಮಾಡಿ ಚಹಾ ಕುಡ್ದು ಹೋದ್ರಂದ್ರೆ ಸೇರಿ ಎಲ್ಲಿ ತಿರುಗ್ತಾರೋ ಏನು ಮಾಡ್ತಾರೋ ಗಣಿ 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 ತಿರುಗ್ತಾರೆ. ನಮಗೆ ಎಲ್ಲರೂ ಹೋದ್ರೆ ಒಂದು ಗಳಿಗೆ ಮನೆಗೆ ಯಾವಾಗ ಬರ್ತೀವಪ್ಪ ಅನ್ನಂಗೆ ನಮಗೆ ಅನಿಸೈತಿ. ಸುಟ್ಟಿ ಇರ್ಲಾರ ದಿನ ಊಟ ಮಾಡ್ತಾರೆ, ನಿದ್ದೆ ಬರಕತ್ತೈತಿ, ನೋನ್ ಕೆಲ್ಸಕ್ಕೆ ಹೋಗ್ಬೇಕಂತ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಸುಟ್ಟಿ ಇದ್ದಿನ ಒಂದು ಸ್ವಲ್ಪ ಉಂಡು ತಿಂದು ಚಂದಾಗ ಸ್ವಲ್ಪ ಆರಾಮ್ ಮಾಡ್ಬೇಕೇನಿಲ್ಲ ರೀ. ಒಂದು ಗಳಿಗೆ ಅಡ್ಡಾಡಿ ಬಂದು ಚಂದನ ಗಣಿ 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 ತಿರ್ಗಲ್ ತೆಪ್ಪನಂಗೆ ತಿರ್ಗದ ನಮ್ಮ ಯಜಮಾನಪ್ಪನ ಬಾಳೆವು. ಸುಟ್ಟಿ ದಿನ ಸ್ವಲ್ಪ ಏನಾದರೂ ಮನೆ ಸಾಮಾನು ಅದು ಇದು ತರಿಸ್ಕೋಬೇಕು ಮಾಡ್ಬೇಕಂತಂದ್ರೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಗೋಧಿ ಹಿಟ್ಟಾಗೈತಿ, ಹಿಟ್ಟು ಬೀಸ್ಕೊಂಬಂದ್ರೆ ಆಗುತ್ತಾ? ಅದು ಮಾಡಲ್ಲಾಗ್ಯಾರ. ನಾಳೆಗೆ ಒಂದು ಇನ್ನು 8 ದಿನ ಇರೋಕ್ಕೆಲ್ಲ ಹೇಳಕ್ಕೆ ಚಾಲು ಮಾಡ್ತೀನಿ ರೀ ನಾನು. ಅದು ಫುಲ್ಲು ಖಾಲಿಯಾಗಿ ಡಬ್ಬಿ ತೊಳೆದು ಇಡೋವರೆಗೂ ದಮ್ ಇರುತ್ತೆ ನಮ್ಮ ಯಜಮಾನ್ರಿಗೆ. ಸಕ್ರೆ ಆಗೋ ದಿನ 6 ದಿನ 5 ದಿನ ಇರೋತನೇ ಹೇಳಕ್ಕೆ ಚಾಲು ಮಾಡ್ತೀನಿ. ಡಬ್ಬಿ ಖಾಲಿಯಾಗಿ ಮತ್ತೊಬ್ಬರ ಮನೆಗೆ ಬೇಡಕ್ಕೆ ಹೋಗೋವರೆಗೂ ಇದು ಮಾಡ್ತಾರೆ. ಇವತ್ತು ಬೆಳಗ್ಗೆ ಹಂಗೆ ಆಗೈತಿ. ಈಗ ಮೊನ್ನೆ ಸುಟ್ಟಿ ಹೇಳಕತ್ತೀನಿ ತೊಗೊಂಬರ ಅಂತೇಳಿ. ಅರ್ಧಂಬರ್ಧ ಮಾಲ್ ತರ್ತಾರೆ. ತಿಂಗಳಿಗೆ ಒಂದು ಸರಿ ತಂದ್ರೆ ಪೂರ ಆಗೋಗ್ಬಿಡ್ತೈತಿ. ಮೊದಲೆಲ್ಲ ತಿಂಗಳಿಗೆ ಒಮ್ಮೆ ತೊಗೊಂಬಂದುಬಿಡ್ತಿದ್ರು, ನಡ್ಬಾರ್ಕೇನು ಕಮ್ಮಿ ಬೀಳ್ತಿದ್ದಿಲ್ಲ. ಈಗ ಎಲ್ಲ ಒಟ್ಟು ಅರ್ಧೊಟ್ಟು ತರಕತ್ತಾರೆ. ನಾಳೆ ತರ್ತೀನಿ ಬಿಡು, ಮತ್ತು ಖಾಲಿಯಾಗಂತ ತರ್ತೀನಿ ಬಿಡು ಅಂತಾರೆ. ಹೇಳೋಣ ಟೈಮಿಗೆ ತಂದು ಮಾಡೋಂಗಿಲ್ಲ. ಅದು ಬೇಜಾರು. ಹಿಂಗಾಗನ ಸಿಟ್ಟು ಬಂದುಬಿಡುತ್ತೆ ರೀ. ಅದರ ಮಕ್ಕಳದೊಂದು ಚಂತನ ಮಾಡಿದ್ದೇ ಮಾಡೋದು. ಮನಿದು ಯೂಟ್ಯೂಬ್ದು ಬಿಸ್ನೆಸ್ದು ಎಲ್ಲ ಸೇರಿ ಮತ್ತೀಗ ಮನೆ ಕೆಲಸ ಮಾಡಿ ಈಗ ಅವ್ರನ್ನ ಕಳಿಸಿದ ಮ್ಯಾಗ ಉಳ್ದು ಸ್ವಲ್ಪ ಕೆಲಸ ಮಾಡಿಕೊಂಡು ಸಂಡಾಸದ ತಿಕ್ಕಿ ಬಾತ್ರೂಮ್ ತಿಕ್ಕಿ ಇದ್ದು 2 ಒಗ್ಯಾಣ ಹೋಗೋದು. ರೌದೆ ಸೋಡು ಅದು ಎಷ್ಟು ಬಂದೈತೆ ಅಟ್ಟೆ ಬಿಡ್ರಿ. ಈಗ ಅದನ್ನ ಒಟ್ಟ ತೆಗಕ್ಕೆ ಹೋಗ್ಬೇಡಿ. ಈಗ ಆತು ಇನ್ನೊಂದು 2 ತಿಂಗಳ ಸಾಲಿ ಮತ್ತು ಹಿಂದಿನ ಒಳಗೆ ಬರ್ತದೆ. ಅದನ್ನು ಆ ಕಾನೆ ಯೂಸ್ ಮಾಡ್ಬೇಡಿ. ನೀನು ಅಷ್ಟು ಕಾನೆ ಅದಾವ ಅದನ್ನ ಯೂಸ್ ಮಾಡು. ಹಾಂ ಅಡುಗೆ ಮನೆದು ಸದ್ಯಕ್ಕೆ ಹಿಂಗೈತೆಲ್ಲ ಅವಸ್ಥೆ. ಈಗ ಚಪಾತಿ ಮಾಡೀನಿ ರೀ. ರೊಟ್ಟಿಯು ನಿನ್ನೆ ನೈಟ್ ಮಾಡಿದ್ದು ಹಂಗೆ ತೆಗೆದಿಟ್ಟಿನಿ. ಸ್ವಲ್ಪ ಗಟ್ಟಿ ಆತ, ಮೊಸರು ಹಚ್ಕೊಂಡು ತಿನ್ನಕ್ಕೆ ಬರುತ್ತಾ. ಚಪಾತಿ ಮಾಡಿದ್ದೀನಿ ರೀ. ಈಗ ಮಧ್ಯಾಹ್ನಕ್ಕೆ 4 ಚಪಾತಿ ಮಾಡ್ಕೊಂಡಿವಿ. ಯಜಮಾನ್ರದ್ದು ಏನು ಸೋಮವಾರದಿಂದ ಫಿಕ್ಸ್ ಕಡಿಮೆ ರೀ. ಹೊರಗೆ ತಿರ್ಗಲ್ ತಿಪ್ಪುನಂಗೆ ಅಡುಗೆ ಈಗ ಇಬ್ಬರು ಸಂಬಂಧ ಏನಾದರೂ ಮಾಡ್ಕೋಬೇಕಂದ್ರೆ ಸಂಜೆಗೆ ಅದ ಉಳಿದು ಬಿಡ್ತೀರಿ. ಈ ಕಡೆ ಎಲ್ಲರಿಗೂ ಆಗೋನಾಗಲ್ಲ,
ಈ ಕಡೆ ಅಡುಗೆ ಐತಿ ಬಿಡಂತ ಬಿಡೋಕ್ಕೂ ಆಗಲ್ಲ. ಹಿಂಗಾಗ್ಬಿಡುತ್ತೆ. ಹಿಂಗಾಗ ನಮ್ಗೆ ಅಡುಗೆ ಮಾಡೋಕೆ ಬೇಸರ. ಈಗ ಒಂಚೂರು ರಾತ್ರಿದು ಇನ್ನೂ ಇಷ್ಟು ಅನ್ನ ಐತ್ರಿ. ಹಾಂ ಅಲ್ಲೇ ಇಷ್ಟು ಸಾರು ಐತಿ. ಈ ಚಪಾತಿ ಮಾಡೀನಿ, ಬಂದ್ರೆ ಏನಾರ ಮಾಡಿದ್ರೆ ಆಯ್ತು. ಅಲ್ಲೇ ರಿಕ್ಷಾ ಬಂದು ನೋಡ್ರಿ. ಇಷ್ಟು ಬಾಂಡೆ ಅದಾವು, ಡಬ್ಬಕ್ಕೆ ಬೇಕು. ಬೆಳಗ್ಗೆದ್ದು ನಾಷ್ಟದ್ದು ಚಾದ್ದು ಹಿಟ್ಟು ನಾದಿದ್ದು ಅಷ್ಟು ಇಲ್ಲಿ ಬಿದ್ದಾವು. ಬಾಯ್ ಪಿಲ್ಯ. ಚಂದಾಗ ಕಸ ಹುಡುಗರಿ ಎಷ್ಟು ಸಣ್ಣಗ ಹೊಲಸು ಬಂದೇ ಬರ್ತೈತೆ ನೋಡ್ರಿ ಫ್ರೆಂಡ್ಸ. ಧೂಳು ನೋಡ್ರಿ ಆ ಕಡೆ ಈ ಕಡೆ ಮನೆ ಕೆಲಸಗಳು ಶುರು ಆಗಿಬಿಟ್ಟಿದ್ದಾವ. ಎಷ್ಟು ಕಿಟಕಿಗಳು ಮುಚ್ಚಿ ಎಲ್ಲ ಡೋರ್ ಕ್ಲೋಸ್ ಮಾಡಿ ಈ ಥರ ಕರ್ಟನ್ ಹಾಕಿದ್ರು ಇಷ್ಟು ಸಣ್ಣಗೆ ಬರ್ತೈತೆ ನೋಡ್ರಿ. ಅದ್ರಾಗ ಆ ಕಡೆ ಈ ಕಡೆ ಅಡ್ಡಾಡ್ತೇವೆ. ತಳಗಿಂದ ಹೊಲಸು ಪಲಸು ಎಲ್ಲ ಕೂಡಿ ಹಾಗೇನೆ ಫ್ರಿಜ್ ಬಾಜುಕ್ಕೆ ಮಕ್ಕಳು ನೋಡ್ರಿ ಮನೆ ಚಾಕ್ಲೇಟ್ ತೊಗೊಂಬಂದಿದ್ದೆಲ್ಲ ಫ್ರಿಜ್ನಾಗ ಇಟ್ಟೀನಿ. ಕದ್ದು ತಿಂದಾರ, ಇಬ್ಬರು ತಿಂತಾರ. ತಿಂದು ಅಲ್ಲಿದಲ್ಲೇ ಒಕ್ಕಟ್ಬಿಡ್ತಾರೆ. ಮೂಲ್ಯಾಗ ಹೊತ್ತು ಸಂದೆ ಹೊತ್ತು ಮಾಡ್ತಾರೆ. ನಾನು ಡೀಪ್ ಕ್ಲೀನ್ ಮಾಡತ್ತಿದ್ನಿ ಕಿಚನ್ ಏನಾಗ. ಆವಾಗ ಫ್ರಿಜ್ಜಿನ ಬಾಜುಕ್ಕೆ ಬಿದ್ದಿದ್ದೀವಿ ರೀ. ಕಸ ಹೊಡ್ಕೊಂಡು ಮತ್ತೆ ಈಗೆಲ್ಲ ನೀಟಾಗಿ ಇದನ್ನು ತೆಗೆದುಬಿಡ್ತೀನಿ ರೀ. ಸ್ನೇಹಿತರೆ ಸಂಡಸ್ ತಿಕ್ಕೀನಿ. ಸಂಡಸ್ ತಿಕ್ಕದಾಯಿತು. ಕಸ ಹೊಡೆದು ಎಲ್ಲ ನೆಲಾಗೆಲ್ಲ ಅಷ್ಟು ನೀಟಾಗಿ ಒರೆಸ್ಕೊಂಡೀನಿ. ಎಷ್ಟೇ ಹೇಳ್ರಿ ನೀವು ಮನ್ಯಾಗ ಒಬ್ರಕಿನ್ನ ಇಬ್ಬರು ಮಂದಿ ಎಷ್ಟ್ರ ಐತಂದ್ರೆ ಕೆಲಸ ನಿಂಬ್ರಂತ ಅನ್ಸೋದಿಲ್ಲ. ಅವ್ರವ್ರ ಡ್ಯೂಟಿಗೆ ಅವ್ರವ್ರು ಹೋದ್ಮೇಲೆ ನಮ್ಮ ಡ್ಯೂಟಿ ನಾವು ಮಾಡಿ ಮನೆ ಒಗತ್ತಾಗ ಇಟ್ಕೊಂಡೆ ಅಂದ್ರೆ ಅವಾಗ ಒಗತ್ತಂತ ಅನ್ಸದ್ರಿ. ಇನ್ನು ಸಂಜೆ ತನಕ ಮಕ್ಕಳು ಬರೋಂಗಿಲ್ಲ. ಯಜಮಾನ್ರಂತೂ ಸೇರಿ ಇವತ್ತು ಸಾಮಾರ ಸೇರಿರಿ ಅವರು ಚಂತನ. ಈಗ ಮನೆ ಕೆಲಸ ಎಲ್ಲ ಮಾಡ್ಕೊಂಡೆ ನೋಡ್ರಿ. ಮೊದಲಿನಂಗೆ ಮನ್ಯಾಗ ಬರೀ ಮನೆ ಆಯಿತು ಕೆಲಸ ಆಯಿತು ಮಕ್ಕಳು ತಂತಿದ್ನಿ ಅಂದ್ರೆ ಆಗೆಲ್ಲ ಮನೆ ಕೆಲಸ ಮಾಡಿ ಆರಾಮ್ ಸ್ವಲ್ಪ ಮೊಬೈಲ್ ತೊಗೊಂಡು ಏನಾರ ನೋಡ್ಕೋತ ಟೈಮ್ ಪಾಸ್ ಮಾಡ್ಕೋತ ಫ್ರೆಂಡ್ಸ್ಗೆಲ್ಲ ಮಾತಾಡ್ಕೋತ ಕುಂಡ್ರಬೋದಾಗಿತ್ತು. ಬಟ್ ಒಂದಕ್ಕೆ 10 ಕೊಳ್ಳೆಗೆ ಹಾಕೊಂಬಿಟ್ಟಿನಿ. ಸದ್ಯಕ್ಕೆ ನಾನೇ ಹಾಕೊಂಡಿನಿ ಬಿಡ್ರಿ, ಯಾರು ಅದನ್ನು ಮಾಡಂತ ಹೇಳಿಲ್ಲ. ಈಗ ಬಾಂಡೆ ನೋಡ್ರಿ ಇಡ್ಬೇಕಂದ್ರೆ ಇನ್ನೂ ಸ್ವಲ್ಪ ಹಸಿ ಅದಾವ್ರಿ. ಇಲ್ಲಿ ತಳಗ ವಾಸನೆ ಬರ್ತಾ, ಇಲ್ಲಿ ಇಟ್ರೆ ಇದು ಗಾಳಿ ಆಡಲ್ಲ, ಅದಕ್ಕೆ ಫುಲ್ ಒಣಗಿದ್ಮ್ಯಾಗ ಇಟ್ರಾಯ್ತು ಅಂತೇಳಿ ಮಿಸ್ ಬಾಂಡೆ ಅದಾವು, ನೀರಿಲ್ಲ. ಇವಾಗ ನೋಡ್ರಿ ಗ್ಯಾಸ್ ಕಟ್ಟೆನೆಲ್ಲ ಒರೆಸ್ಕೊಂಡು ನೆಲೆಗೆಲ್ಲ ಅಷ್ಟು ತಿಕ್ಕೊಂಡಿನಿ. ಬಾಂಡೆ ಹತ್ರ ನೀರು ಬಂದ್ಮ್ಯಾಗ ತಿಕ್ತೀನಿ ರೀ. ಒಗ್ಯಾಣ ಹೋಗ್ತೀನಿ. ಬರಲ್ಲ ನೀರು ತುಂಬಿಟ್ಟಿರ್ತೀನಲ್ಲ. ಅಲ್ಲಿಂದ ಇಲ್ಲಿಗೆ ಬಾತ್ರೂಮ್ನಿಂದ ಇಲ್ಲಿ ತರಬೇಕಂದ್ರೆ ಕಾಲು ಜಾರಿ ಬಿದ್ದು ಸೊಂಟ ಮುರ್ಕೊಂಡ್ರೆ ಯಾರು ಮಾಡೋರಿ ಫ್ರೆಂಡ್ಸ. ಅದಕ್ಕೆ ನೋಡ್ರಿ ಮನೆಯೆಲ್ಲ ನೀಟಾಗಿ ಮಾಡ್ಕೊಂಡಿನಿ. ಮಗಳಂತೂ ದೇವ್ರ ಪೂಜೆ ಮಾಡ್ಯಾಳ. ಲಗುಡ್ ಜಾಕ ಮಾಡಿದ್ರೆ ದೇವ್ರ ಪೂಜೆ ಮಾಡಿಬಿಡ್ತೀನಿ ರೀ ಮುಂಜಾನೆ. ಈಗ ಮಗಳು ಮಾಡ್ತಿರ್ತಾಳಲ್ಲ ಹಾಗಾಗಿ ಅಷ್ಟು ಈ ಬಚ್ಚಲ ಗಿಚ್ಚಲ ತಿಕ್ಕದಿರ್ತೈತೆ. ಆಮೇಲೆ ನಿಂಪಣಾಗಲ್ಲ ರೀ. ಮುಂಜಾನೆ ಮಾಡ್ಬೇಕಂದ್ರೆ ನನಗೂ ಬೇಸರ. ಹಾಗಾಗಿ ಏನು ಬಡ್ದಾಡಿದ್ರೆ ಏನೈತೆ ಹೇಳ್ರಿ ಫ್ರೆಂಡ್ಸ. ಲಘು ಮಾಡ್ಕೊಂಡ್ರ ಅಂತಂದ್ರು ಕೂಡ ಏನು ಮಾಡಿದ್ರು ಒಬ್ಬಕ್ಕೆ ಮಾಡ್ಕೋಬೇಕು. ನನಗೆ ಹೆಂಗಾಗುತ್ತೋ ನಾನು ಹಂಗೆ ಮಾಡ್ತೀನಿ. ನಾನು ಯಾರ್ದು ಜಿದ್ದಿ ಬೀಳಕ್ಕೆ ಹೋಗಲ್ಲ, ಉಡ್ಡಿ ಬೀಳಕ್ಕೆ ಹೋಗಲ್ಲ. ಅವ್ರು ಅದನ್ನು ಮಾಡಿದ್ರೆ ಅವ್ರು ಹಂಗೆ ಇವ್ರು ಹಂಗತ್ ನಾವು ಒಟ್ಟ ಮಾಡೋಕ್ಕೆ ಹೋಗಲ್ಲ. ನನ್ನ ಮನೆ ಇದು, ನನ್ನ ಪರಿಸ್ಥಿತಿ ನಾ ಮಾಡೋಕ್ಕೆ ನನ್ನ ಆರೋಗ್ಯ ಸ್ಥಿತಿ, ನನ್ನ ಮನಸ್ಥಿತಿ ಯಾವ ಥರ ಇರುತ್ತಾ ಪರಿಸ್ಥಿತಿ ಎಲ್ಲನೂ ನೋಡ್ಕೊಂಡು ನನ್ನ ಮನೆದು ನಾ ಬಾಳೆ ಬದುಕು ಮಾಡ್ಕೊಂಡು ಹೋಗ್ತೀನಿ. ಯಾರು ಹಿಂದೆ ಆಧಾರದು ನೋಡೋಕೆ ಹೋಗಲ್ಲ, ಮುಂದೆ ಆಧಾರದು ನೋಡೋಕೆ ಹೋಗಲ್ಲ. ನಂದು ಏನೈತ್ಲಿ ಅದನ್ನು ಮಾಡ್ಕೊತ ಹೋಗ್ತೀನಿ. ಈಗ ಇದಿಷ್ಟೆಲ್ಲ ಆಗೈತ್ರಿ. ಸೊ ಕೆಲಸ ಆಗೈತಂತ ಬಿಡಂಗಿಲ್ಲ. ಮತ್ತು ಬೇರೆ ಹೊರಗಡೆ ಹೋಗಿ ಮಾಡೋ ಕೆಲಸ ಐತಿ. ಲೇಟ್ ಆತಂದ್ರೆ ಮತ್ತು ಮುಂದಿಂದೆಲ್ಲ ಅವಘಡಾಗುತ್ತೆ. ಈಗ ಜಕ್ಕಕ್ಕೆ ನೀರಿಟ್ಟೀನಿ. ಬಾಂಡೆ ಒಂದು ಉಳಿದು ಒಗ್ಯಾಣ ಹೋಗೋದು, ಒಣಾಕಿ ಕಸ ಪರ್ಶಿ ಇದನ್ನೆಲ್ಲನೂ ಕೂಡ ಆಯಿತು. ಬಚ್ಚಲನ್ನು ಕೂಡ ತಿಕ್ಕಿನಿ, ಸಂಡಾಸನ್ನು ತಿಕ್ಕಿನಿ. ಈಗ ಮೈ ತಕ್ಕೊಂಡೆ ಅಂದ್ರೆ ಅದೊಂಥರ ರಿಲೀಫ್ ಆದಂಗೆ ಆಗುತ್ತಾ. ಇದ್ದದೊಂದು ಜೊತೆ ಮತ್ತು ಸಾಯಂಕಾಲಾರ ಇಲ್ಲಕ್ಕೆ ನಾಳೆಗಾರ ಒಕ್ಕೊಂಡ್ರೆ ಆಯಿತು. ಈಗ ನೀರನ್ನು ಕೂಡ ಕಾದವು, ಜಕ ಮಾಡ್ತೀನಿ. ಓಕೆ, ಈ ಬ್ಲಾಗನ್ನು ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಸಿಗ್ತೀನಿ ಇನ್ನೊಂದು ಬ್ಲಾಗ್ದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಎಷ್ಟೆಲ್ಲ ಎಫರ್ಟ್ ಹಾಕಿ ಹೆಣ್ಮಕ್ಳು ಮನ್ಯಾಗ ಒಂದೇನೋ ಪರಿಸ್ಥಿತಿಗೆ ಆಧಾರ ಆಗುತ್ತಂತೆ ಮಾಡ್ತಾ ಇರ್ತೀವಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ. ದಯವಿಟ್ಟು ವಿಡಿಯೋಗಳನ್ನ ಲೈಕ್ ಕೊಡ್ರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು. ಬಾಯ್.